ನಮಸ್ಕಾರ. ಅವರೆಕಾಯಿ ಸೀಸನ್ನಲ್ಲಿ ಇದಕ್ಕಿನ ಬೇಳೆ ಹೇಗೆ ಮಾಡೋದು ನೋಡೋಣ. ಇದ್ಕೊಂಡಿರೋ ಬೇಳೆ, ಧನಿಯಾ ಪುಡಿ, ಗರಂ ಮಸಾಲ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, 1 ಇಂಚು ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡಿ, ತೋರಿಸಿದ್ದ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಬೇಕು. ನಾನು ಚಕ್ಕೆ, ಲವಂಗ ಮತ್ತು ಕೊಬ್ಬರಿನ ಜಜ್ಜಿ ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ. ಜಜ್ಜಿ ಹಾಕ್ಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಥರ ನಿಮ್ಗೆ ಬೇಕಾದರೆ ಹಂಗೆ ಸೇರಿಸ್ಬೋದು. ಫ್ರೈ ಮಾಡಿಕೊಂಡು ಅದು ಅರಗಂಟ ಸೈಡ್ಗಿಟ್ಟು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದರಲ್ಲಿ 1 ಸ್ಪೂನು ಧನಿಯಾ ಪುಡಿ, 1 ಚಿಟಿಕೆ ಅಷ್ಟು ಗರಂ ಮಸಾಲ, ಆಮೇಲೆ 1-2 ಹಿಡಿ ಇದಕ್ಕಿದ್ರಲ್ಲ ಇದಕ್ಕಿರೋ ಕಾಳನ್ನ ಹಾಕ್ಕೊಳ್ಳಿ. ಇದಕ್ಕಿರೋ ಕಾಳನ್ನ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ, ಮಂದನೂ ಬರುತ್ತೆ. ಆಮೇಲೆ ಸೈಡ್ಗೆ ಇಟ್ಟಿದ್ರಲ್ಲ ಆ ಐಟಮ್ನೆಲ್ಲ ಎತ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಈ ಥರ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕಿ ಚಿಟಪಟ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿದ್ಮೇಲೆ ಗೋಲ್ಡನ್ ಫ್ರೈವರೆಗೂ ಮಾಡಬೇಕು. ಮಾಡಿದ್ಮೇಲೆ ಅದು ಇದಕ್ಕಿದ್ರಲ್ಲ ಕಾಳು, ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳಿ. ವಾಶ್ ಮಾಡಿ ಇಟ್ಕೊಂಡ್ಮೇಲೆ ಈ ಟೈಮ್ನಲ್ಲಿ ಇದಕ್ಕಿನ ಬೇಳೆ ಸೇರಿಸಿದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ನಂತರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಈಗ ಸೇರಿಸಿ, ಕಾಳೆಲ್ಲ ಉಪ್ಪೆಲ್ಲ ಸೇರುತ್ತೆ ಅಂತ ಹೇಳ್ತೀನಿ. ಈಗ ಉಪ್ಪು ಸೇರಿಸಿ ಎಷ್ಟು ಬೇಕೋ ಇದು ಮಸಾಲ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1 ವಿಷಿಲ್ ಬಿಡಿರಿ. 1 ವಿಷಿಲ್ ಬಿಟ್ಟ ಮೇಲೆ ಉಪ್ಪು ಖಾರ ನೋಡಿ ಸರ್ವ್ ಮಾಡ್ಕೊಳ್ಳಿ. ಪೂರಿ, ಚಪಾತಿ, ಮುದ್ದೆ, ಅನ್ನ ಇದಕ್ಕೆಲ್ಲ ಸೂಪರಾಗಿರುತ್ತೆ. 1 ಮುದ್ದೆ ತಿನ್ನೋತಾಗ 1.5 ಮುದ್ದೆ ತಿಂತಾರೆ ಇದನ್ನ ಬೇಳೆ ಸಾರಿನಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ವಿಷಿಲ್ ಕುಕ್ಕರ್ ಮುಚ್ಚಿ 1 ವಿಷಿಲ್ ಬರಲಿ. ರೆಡಿಯಾಗಿದೆ ಇದಕ್ಕಿನ ಬೇಳೆ.